ಪ್ರೀತಿಯುಳ್ಳ ದೈವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಯೇಸುವಿನ ನಾಮ ಅದ್ಭುತವಾದಂಥ ನಾಮ. ಅದಕ್ಕೆ ಆಧಾರವಾಗಿ ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 23ರಿಂದ 26 ವಚನಗಳು. ಆಗ ಅವರ ಸಭಾಮಂದಿರದಲ್ಲಿ ದೆವ್ವ ಹಿಡಿದ ಒಬ್ಬ ಮನುಷ್ಯನಿದ್ದನು. ಆ ದೆವ್ವವು, ನಜರೇತಿನ ಯೇಸುವೆ, ನಮ್ಮ ಗೊಡುವೆ ನಿನಗೇಕೆ? ನಮ್ಮನ್ನು ನಾಶ ಮಾಡುವುದಕ್ಕೆ ಬಂದೆಯಾ? ನಿನ್ನನ್ನು ಬಲ್ಲೆನು, ನೀನು ದೇವರು ಪ್ರತಿಷ್ಠಿಸಿದವನ ಎಂದು ಕೂಗಿ ಹೇಳಿತು. ಯೇಸು ಅದನ್ನು ಗದರಿಸಿ, ಸುಮ್ಮನಿರು, ಇವನನ್ನು ಬಿಟ್ಟು ಹೋಗು ಎನ್ನಲಾಗಿ ಆ ದೆವ್ವವು ಅವನನ್ನು ಒದ್ದಾಡಿಸಿ ಅಬ್ಬರಿಸಿ ಕೂಗಿ ಬಿಟ್ಟು ಹೋಯಿತು. ನೋಡ್ರಿ, ನಾವು ಸತ್ಯ ವೇದವನ್ನು ತಿರುಗಿ ಓದಿ ನೋಡುವಾಗ, ವಿಶೇಷವಾಗಿ ಸುವಾರ್ತೆಗಳಾದ ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಸುವಾರ್ತೆಗಳನ್ನು ಓದಿ ನೋಡ್ರಿ, ಯೇಸು ಕ್ರಿಸ್ತನು ಎಂದಿಗೂ ಸೈತಾನನಿಗೆ ಭಯಪಡಲಿಲ್ಲ. ಬದಲಾಗಿ ಸೈತಾನನೇ ಯೇಸು ಕ್ರಿಸ್ತನಿಗೆ ಭಯಪಟ್ಟು ಓಡುತ್ತಿದ್ದನು. ಯೇಸು ಎನ್ನುವ ನಾಮದಲ್ಲಿ ಸೈತಾನನು ಭಯದಿಂದ ನಡುಗುತ್ತಾನೆ. ಯೇಸು ಕ್ರಿಸ್ತನು ಸೈತಾನನ ಶಕ್ತಿಯನ್ನು ಮುರಿದು ಜೀವದಿಂದ ಎದ್ದ ನಂತರ ತನ್ನ ಶಿಷ್ಯರನ್ನು ನೋಡಿ ಯೇಸು ಸ್ವಾಮಿ ಹೇಳಿದರು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡ್ರಿ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ಇರುತ್ತೇನೆಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ನೋಡ್ರಿ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ. ಇದನ್ನು ಸ್ವಲ್ಪ ಚಿಂತಿಸಿ ನೋಡ್ರಿ. ಅಧಿಕಾರ ಎಂಬ ಪದದಲ್ಲಿ ಆಳ್ವಿಕೆ, ಅಧಿಕಾರ ಎನ್ನುವುದು ಒಂದಕ್ಕೊಂದು ಹೊಂದಿಕೆಯಾಗಿವೆ. ಸಕಲ ಅಧಿಕಾರವನ್ನು ಹೊಂದಿದ ಯೇಸು ಕ್ರಿಸ್ತನು, ಓ ಸ್ತೋತ್ರ, ಸೈತಾನನಿಗೆ ಯಾವ ಅಧಿಕಾರ ಇಲ್ಲ ಎಂಬುದಾಗಿ ನಾವು ತಿಳಿಯಬಹುದು. ಯೇಸು ಕ್ರಿಸ್ತನು ತಾನು ಅಧಿಕಾರ ಹೊಂದಿದ್ದು ಮಾತ್ರವಲ್ಲ, ಆ ಮಹಿಮೆಯ ಶಕ್ತಿಯ ಅಧಿಕಾರವನ್ನು ಅಂದು ಶಿಷ್ಯರಿಗೂ ಇಂದು ನಮಗೂ ಕೊಟ್ಟಿದ್ದಾರೆ. ಕರ್ತನು ನಮಗೆ ಕೊಡುವ ಅಧಿಕಾರವನ್ನು ಈಗಲೇ ನಂಬಿ ಅದನ್ನು ಹೊಂದಿಕೊಳ್ಳ್ರಿ. ಕ್ರಿಸ್ತ ವಿಶ್ವಾಸಿಗಳಾಗಿರುವುದು ಎಷ್ಟೋ ಭಾಗ್ಯಕರವಾದದ್ದು, ಎಷ್ಟೋ ಆಶೀರ್ವಾದವಾದದ್ದು. ಕರ್ತನು ನಮಗಾಗಿ ಎಷ್ಟೊಂದು ಮಹಿಮೆಯ ಕಾರ್ಯಗಳನ್ನು, ಕೃಪೆಗಳನ್ನು, ಓ ಸ್ತೋತ್ರ, ಅಭಿಷೇಕವನ್ನು, ಬಲವನ್ನು, ಅಧಿಕಾರವನ್ನು ದೇವರು ನಮಗೆ ಇಟ್ಟಿದ್ದಾರೆ, ಕೊಟ್ಟಿದ್ದಾರೆ. ಮಾತ್ರವಲ್ಲ, ಯಾವ ಶಾಪವು ನಮ್ಮನ್ನು ಮುಟ್ಟುವುದಿಲ್ಲ. ನಮ್ಮ ವಿರೋಧವಾಗಿ ಯಾವ ಮಂತ್ರ ಶಕ್ತಿಗಳು, ಕ್ರಿಯೆಗಳು ನಡೆಸಲಾರವ. ನಮ್ಮ ಶತ್ರುಗಳಿಗಿಂತಲೂ ನಾವು ಬಲಶಾಲಿಗಳಾಗಿರುತ್ತೇವೆ. ನಾವು ಕರ್ತನ ಮುಂದೆ ತಗ್ಗಿಸಿಕೊಂಡು ನಂಬಿಕೆಯಲ್ಲಿ ಬೆಳೆಯುವಾಗ ಸೈತಾನನ ಯಾವ ಕ್ರಿಯೆಗಳು ನಮ್ಮ ಹತ್ತಿರ ಬರುವುದಿಲ್ಲ, ನಮಗೆ ಯಾವ ಕೇಡು ಉಂಟಾಗುವುದಿಲ್ಲ. ನಾವು ಯೇಸುವಿನ ಬಳಿಗೆ ಬರುವಾಗ ದೇವರ ಆಳ್ವಿಕೆಗೆ ಒಳಗಾಗುತ್ತೇವೆ. ಆತನ ಅಧಿಕಾರದಲ್ಲಿ, ಮಹಿಮೆಯಲ್ಲಿ ಪಾಲುಗಾರರಾಗುತ್ತೇವೆ. ಆತನ ಮಹಿಮೆಯು ನಮ್ಮೊಳಗೆ ಬರುವಾಗ, ಆತನ ಮಹಿಮೆಯುಳ್ಳ ನಾಮದಲ್ಲಿ ಶತ್ರುವಿನ ಸೈನ್ಯವನ್ನು ಎದುರಿಸಿ ನಿಲ್ಲುವಾಗ ಎಲ್ಲ ದುಷ್ಟಾತ್ಮಗಳು ಬಿಟ್ಟು ಓಡಿ ಹೋಗುವಂಥದ್ದಾಗಿದೆ. ಈ ಕಡೆ ದಿನಗಳಲ್ಲಿ ಎಲ್ಲಿ ನೋಡಿದರೂ ವಿಶ್ವಾಸಿಗಳು ಮಂತ್ರವಾದಿಗಳಿಗೆ ಭಯಪಡುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ಮಾಟ ಮಂತ್ರ ಸೈತಾನನ ಕುರಿತಾಗಿ ಚಿಂತಿಸಬೇಡ. ದೇವರ ಮಹಿಮೆಯನ್ನು ಧ್ಯಾನಿಸು. ಆಲ್ರೆಡಿ ದೇವರು ನಮಗೆ ಬಿಡುಗಡೆ ಕೊಟ್ಟಿದ್ದಾರೆ. ಮಾಟ ಮಂತ್ರದ ಶಕ್ತಿಗಿಂತ, ದುಷ್ಟಾತ್ಮನ ಶಕ್ತಿಗಿಂತ ಯೇಸು ದೊಡ್ಡವರೆಂಬುದಾಗಿ ನೀವು ನಂಬುವುದು ಮಾತ್ರವಲ್ಲ, ಆ ನಂಬಿಕೆಯಲ್ಲಿ ನೀವು ಮುನ್ನುಗ್ಗುವಾಗ ಯಾವ ದುಷ್ಟಾತ್ಮ ಕತ್ತಲೆಯ ಶಕ್ತಿಗಳು ನಿಮ್ಮನ್ನು ಮುಟ್ಟುವುದಿಲ್ಲ. ಏಕೆಂದರೆ ಕಲ್ವಾರಿಯ ಶಿಲುಬೆಯಲ್ಲಿ ಸೈತಾನನ ತಲೆ ಜಜ್ಜಲ್ಪಟ್ಟಿದೆ. ಸ್ತೋತ್ರ. ಆದ್ದರಿಂದ ಭಯಪಡಬೇಡ್ರಿ. ಹಾಲೆಲೂಯ. ಯೇಸುವಿನ ನಾಮದಲ್ಲಿ ನಮಗೆ ಜಯ ಉಂಟು. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹೇಳುತ್ತೇನೆ. ಒಬ್ಬ ಪಾಸ್ಟರ್ ಅವರು ಕೋಳಿಗಳನ್ನು ಸಾಕುತ್ತಾ ಇದ್ದರು. ಆ ಕೋಳಿಗಳಿಗೆ ಆಹಾರ, ಅಕ್ಕಿಗಳನ್ನು, ಬೇಳೆಗಳನ್ನು ಅದಕ್ಕೆ ಹಾಕುವಾಗ ಪ್ರೇಯರ್ ಮಾಡಿ ಹಾಕೋರು. ಯಾರಾದರೂ ಊರಿನವರು ಕೋಳಿಗಳನ್ನು ಮಾರಲಿಕ್ಕೆ ಕೇಳಿದ್ರೆ ಅವರಿಗೆ ಕೋಳಿಗಳನ್ನು ಮಾರ್ತಾ ಇದ್ದರು. ಒಂದು ಸಾರಿ ಅಮಾವಾಸ್ಯೆ ಬಂದಾಗ ಒಂದು ಕುಟುಂಬದವರು ಈ ಕೋಳಿಯನ್ನು ಪಾಸ್ಟ್ರವರ ಕಡೆಯಿಂದ ತೆಗೆದುಕೊಂಡು ಹೋಗಿ ಅವರು ಅದನ್ನು ಬಲಿ ಕೊಟ್ಟು ಯಾರ ವಿರುದ್ಧವಾಗಿ ಮಾಟ ಮಂತ್ರ ಮಾಡಿಸಲಿಕ್ಕೆ ತಗೊಂಡು ಹೋಗಿದ್ದಾರೆ. 12 ಗಂಟೆ ಮಧ್ಯರಾತ್ರಿ ಆ ಮಂತ್ರವಾದಿ ಹೇಳಿದಂತೆ, ಓ
ಈ ಕೋಳಿಯನ್ನು ಮಾತ್ರ ಬಲಿ ಕೊಡಬೇಡ್ರಿ, ಈ ಕೋಳಿ ಪಾಸ್ಟ್ರ ಕೋಳಿ, ಇದಕ್ಕೆ ಪ್ರೇಯರ್ ಮಾಡಿ ಅಕ್ಕಿ ಹಾಕಿದ್ದಾರೆ. ಓ ಸ್ತೋತ್ರ. ಆದುದರಿಂದ ಈ ಕೋಳಿ ನಾನು ಇಷ್ಟಪಡುವುದಿಲ್ಲ, ಈ ಕೋಳಿ ನನಗೆ ಕೊಡಬೇಡ್ರಿ, ತೊಗೊಂಡು ಹೋಗ್ಬಿಡ್ರಿ ಅಂತೇಳಿ ಅಂಜಿಕೊಂಡು ಹೇಳಿ ಕಳಿಸಿದಂತೆ. ಮರುದಿವಸ ಇವರು ಕೋಳಿ ತಂದು ಪಾಸ್ಟರ್ ಹತ್ರ ಕೊಟ್ಟು, ಪಾಸ್ಟರ್ ಈ ಕೋಳಿ ನಮಗೆ ಬೇಡ, ಯಾಕೆಂತ ಕೇಳಿದಾಗ ಪಾಸ್ಟರ್ ಈ ಥರ ಆಯಿತು. ಆಗ ಪಾಸ್ಟರ್ ಆಶ್ಚರ್ಯಪಟ್ಟರಂತೆ. ಒಂದು ಪ್ರೇಯರ್ ಮಾಡಿ ಅಕ್ಕಿಗಳನ್ನು ಕಾಳುಗಳನ್ನು ಹಾಕಿದಾಗಲೇ ಅದರ ಬಲದಲ್ಲಿ ಇರೋದಾದರೆ ಯೇಸುವಿನ ನಾಮ ಅದಕ್ಕಿಂತ ಉನ್ನತವಾದ ನಾಮ, ಯೇಸುವಿನ ರಕ್ತ ಅದಕ್ಕಿಂತಲೂ ಇನ್ನೂ ಹೆಚ್ಚಿನದು. ಯೇಸುವಿನ ನಾಮ, ಯೇಸುವಿನ ರಕ್ತದಲ್ಲಿ ನಮಗೆ ಜಯವಿದೆ, ಬಿಡುಗಡೆ ಇದೆ. ಆದುದರಿಂದ ಯಾವ ದುಷ್ಟಾತ್ಮನ ಕ್ರಿಯೆಗಳಿಗೋ, ಯಾವ ಮಾಟ ಮಂತ್ರದ ಶಕ್ತಿಗಳಿಗೋ, ಸೈತಾನನಿಗೂ ನೀವು ಭಯಪಡಬೇಡ್ರಿ. ಲೋಕದಲ್ಲಿರುವವನಿಗಿಂತ ನಮ್ಮೊಳಗಿರುವ ದೇವರು ದೊಡ್ಡವರಾಗಿದ್ದಾರೆ. ಏನು ಬಂದರೂ ಹೇಳ್ರೆ, ಮುಂದೆ ಬಂದರೂ ಸೈತಾನ ನೋಡಿ ಹೇಳ್ಬೇಕು, ಸೈತಾನ, ನಿನ್ನನ್ನು ಯೇಸು ಸ್ವಾಮಿ ಜಜ್ಜಿ ಹಾಕಿದ್ದಾರೆ. ನಿನ್ನ ಎಲ್ಲ ಕಾರ್ಯಗಳನ್ನು ದೇವರು ನಿನ್ನ ಜಯವನ್ನು ಕಿತ್ತುಕೊಂಡಿದ್ದಾರೆ. ಇನ್ನು ಮುಂದೆ ನೀನು ನನ್ನ ತಲೆಯ ಮೇಲಲ್ಲ, ನನ್ನ ಕಾಲ ಕೆಳಗೆ ಇರಬೇಕೆಂಬುದಾಗಿ ಆ ಜಯವನ್ನು ಕೊಂಡಾಡ್ರಿ. ಯೇಸುವಿನ ನಾಮ ಅದ್ಭುತವಾದಂಥ ನಾಮ. ಹಲ್ಲೆಲೂಯಾ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಅತ್ಯಮೂಲ್ಯವಾದ ಅದ್ಭುತವಾದ ಸಮಯಕ್ಕಾಗಿ ನಿಮ್ಮನ್ನು ವಂದಿಸ್ತೇವೆ. ನಿನ್ನ ಮಕ್ಕಳಿಗೆ ವಿರೋಧವಾಗಿ ಯಾವ ಮಾಟ ಮಂತ್ರ ಜಯಿಸದು ಸ್ವಾಮಿ, ಏಕೆಂದರೆ ನೀವು ನಮ್ಮ ಜೊತೆ ಇದ್ದೀರಾ, ನೀವು ನಮಗೆ ಬಿಡುಗಡೆ ಕೊಟ್ಟಿದ್ದೀರಾ. ಎಲ್ಲ ದುಷ್ಟಾತ್ಮನ ಕ್ರಿಯೆಗಳನ್ನು ಯೇಸುವಿನ ನಾಮದಲ್ಲಿ ಲಯಪಡಿಸ್ತೇವೆ ಸ್ವಾಮಿ. ಒಂದೊಂದು ಕುಟುಂಬಗಳನ್ನು, ಒಬ್ಬೊಬ್ಬರನ್ನು ಬಲಪಡಿಸ್ರಿ. ಅವರನ್ನ ಆಳ್ವಿಕೆ ಮಾಡಲಿಕ್ಕೆ ನೋಡುವ ಎಲ್ಲ ಭಯ, ಎಲ್ಲ ದುಷ್ಟನ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಲಯವಾಗ್ಲಪ್ಪ. ಈ ಕ್ಷಣವೇ ಬಿಡುಗಡೆ ಉಂಟಾಗಲಿ. ಆ ಅದ್ಭುತವಾದ ಯೇಸುವಿನ ನಾಮದಲ್ಲಿ ಇರುವಂಥ ಜಯವನ್ನು ನಾವು ಹೊಂದಿಕೊಳ್ಳುತ್ತೇವೆ, ನಮ್ಮ ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತೇವೆ, ನಮ್ಮ ಜಯವನ್ನು ಸ್ವತಂತ್ರಿಸಿಕೊಳ್ಳುತ್ತೇವೆ ಸ್ವಾಮಿ. ನಿಮಗೆ ಸ್ತೋತ್ರ. ಈ ವಿಡಿಯೋನ ವಾಚ್ ಮಾಡಿದ ಎಲ್ಲರನ್ನ ಬ್ಲೆಸ್ ಮಾಡ್ರಿ. ಈ ದಿನ ಅವರಿಗೆ ಆಶೀರ್ವಾದದ ದಿನವಾಗಿರಲಿ. ಯಾವೆಲ್ಲ ವಿಷಯಕ್ಕಾಗಿ ಕಾದಿದ್ದಾರೋ ಒಂದೊಂದು ವಿಷಯಕ್ಕೂ ನಿನ್ನ ಮಕ್ಕಳಿಗೆ ಬಿಡುಗಡೆ ಕೊಡ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಯೇಸುವಿನ ನಾಮ ಉನ್ನತವಾದ ನಾಮ, ಶತ್ರುವನ್ನು ಜಯಿಸುವ ನಾಮ. ಆ ನಾಮವನ್ನು ಹಿಡಿದುಕೊಂಡು ಮುನ್ನುಗ್ರಿ. ದಾವೀದನು ಹೇಗೆ ಆ ನಾಮವನ್ನು ಹಿಡಿದುಕೊಂಡು ಗೋಲಿಯಾತನನ್ನು ಜಯಿಸಿದನೋ, ಯೇಸುವಿನ ನಾಮವನ್ನು ಹಿಡ್ಕೊಂಡು ನಾವು ಸೈತಾನನ ಸಕಲ ಕಾರ್ಯಗಳನ್ನು ಜಯಿಸುವವರಾಗಿರೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ Pastor Paul Joy. God bless you all. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.